ಇವತ್ತಿನ ವಿಡಿಯೋದಲ್ಲಿ ಸೂಪರಾದ ಲೆಮನ್ ಪೆಪ್ಪರ್ ಚಿಕನ್ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣವಾ. ತುಂಬ ಸುಲಭವಾಗಿ ಬ್ಯಾಚುಲರ್ಸ್ ಅಥವಾ ಯಾರು ಬೇಕಾದರೂ ಅಡುಗೆ ಬರದವರು ಕೂಡ ಇದನ್ನು ಸುಲಭವಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ. ಟೇಸ್ಟ್ ಅಂತೂ ಹೇಳೋದೇ ಬೇಡ, ಸೂಪರಾಗಿರುತ್ತೆ. ಬನ್ನಿ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ಮೊದಲಿಗೆ ಒಂದು ಫ್ರೈ ಪ್ಯಾನ್ಗೆ 1 ಸ್ಪೂನಷ್ಟು ಪೆಪ್ಪರನ್ನು ತಗೋಬೇಕು. ಅಂದರೆ ನಾನು 1 kgಗೆ ಇಲ್ಲಿ ಅಳತೆಯಲ್ಲಿ ತಗೋತಾ ಇದ್ದೀನಿ ಮಸಾಲ. 1 ಸ್ಪೂನಷ್ಟು ಜೀರಿಗೆ, ಇಷ್ಟೇ ಎರಡೇ ಐಟಮ್ಸ್. 1 ಸ್ಪೂನ್ ಪೆಪ್ಪರ್ ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ ಹಾಕೋಬಾರ್ದು, ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು, ಸ್ವಲ್ಪ ಫ್ರೈ ಆಗಬೇಕು. ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಈ ಥರ ತರಿಯಾಗಿ ರುಬ್ಬಿ ಇಟ್ಕೊಂಡ್ರೆ ಆಯಿತು. ತುಂಬ ನೈಸ್ ಪುಡಿ ಆಗೋದು ಬೇಡ, ಸ್ವಲ್ಪ ತರಿ ಇರಲಿ. ಇಲ್ಲಿ ನೋಡಿ 1 kgಯಷ್ಟು ಚಿಕನನ್ನು ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಅರಿಶಿಣ ಪೌಡರು, ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 3 ರಿಂದ 4 ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿದರೆ ಚಿಕನ್ ಜ್ಯೂಸಿಯಾಗಿ ಬರುತ್ತೆ. ಹಾಗೆಯೇ ಪುಡಿ ಮಾಡ್ಕೊಂಡಿರುವಂತಹ ಪೆಪ್ಪರ್ ಮತ್ತು ಜೀರಾ ಪೌಡರ್ ಏನಿದೆ ಅದರ ಅರ್ಧ ಸ್ಪೂನಷ್ಟು ಈಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಮಿಕ್ಸ್ ಮಾಡಿಲ್ಲ ನಾನು, ಮೊಸರಲ್ಲಿ ನೀರಿನಂಶ ಬಿಟ್ಟಿದೆ ಮತ್ತು ಚಿಕನ್ ಏನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದರಲ್ಲೇ ಇರುವಂತಹ ನೀರಿನಂಶ ಅದು. ನೀರು ಹಾಕೋಬೇಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಹಾಕಿದಷ್ಟು ಚಿಕನ್ ಜ್ಯೂಸಿಯಾಗಿ ಬರುತ್ತೆ. ನೋಡಿ, ಈ ಲೆಮನ್ ಇರುತ್ತಲ್ವ, ಲೆಮನ್ ಪೆಪ್ಪರ್ ಚಿಕನ್ ಅಂದರೆ ಲೆಮನಿದು ಫ್ಲೇವರ್ ಬೇಕೇ ಬೇಕಲ್ವ. ಸ್ವಲ್ಪ ಲೆಮನಿದು ಮೇಲ್ಗಡೆ ಸಿಪ್ಪೆನ ಈ ಥರ ಚೆನ್ನಾಗಿ ತುರಿಬೇಕು. ತುಂಬ ಹಾಕೋಬೇಡಿ, ಕೈಯಲ್ಲಿ 1 ಚಿಟಿಕೆ ಆಗುವಷ್ಟು ತುರಿದರೆ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಅಂಶ ಬಿಡುತ್ತೆ, ಲೆಮನಿದು ಸಿಪ್ಪೆ ಕಹಿ ಅಂಶ ಬರುತ್ತೆ. ಹಾಗಾಗಿ ನಮಗೆ ಅದರದ್ದು ಪರಿಮಳ ಅಂದರೆ ಫ್ಲೇವರ್ ಬಿಟ್ಟರೆ ಸಾಕು, ಚೆನ್ನಾಗಿರುತ್ತೆ. ಸ್ವಲ್ಪ ಫ್ಲೇವರ್ಗೋಸ್ಕರ ಇದನ್ನು ಹಾಕ್ಕೊಳ್ಳೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಮೊಸರನ್ನು ಚಿಕನ್ ಜೊತೆ ನೆನೆಯೋಕ್ಕೆ ಒಂದು 10 ರಿಂದ 15 ನಿಮಿಷ ಬಿಡಿ. ಒಂದು ಅರ್ಧ ಗಂಟೆ ಬಿಟ್ಟರೆ ತುಂಬ ಒಳ್ಳೆಯದು. ಇಲ್ಲಿ ನೋಡಿ, ಅರ್ಧ ಲೆಮನನ್ನು ತಗೊಂಡಿದ್ದೀನಿ. ಇದರ ಸಿಪ್ಪೆಯನ್ನು ಮೇಲ್ಭಾಗ ಎಲ್ಲ ಕಟ್ ಮಾಡಿ ತೆಗಿಬೇಕು. ಕೆಲವರು ಸ್ಲೈಸ್ ಮಾಡಿ ತೆಳುವಾಗಿ ಕಟ್ ಮಾಡಿನೂ ಹಾಕೋತಾರೆ, ಸಣ್ಣ ಸಣ್ಣ ಪೀಸಸ್ ಥರ. ನಾನಿಲ್ಲಿ ಸಿಪ್ಪೆ ತೆಗೆದು 3 ರಿಂದ 4 ಪೀಸಸ್ ಸಣ್ಣ ಪೀಸಸ್ ಮಾಡಿ ಲೆಮನನ್ನು ನಾವು ತೆಗೆದಿಟ್ಕೊಂಡ್ರೆ ಆಯಿತು. ನಂತರ ಇದನ್ನು ಚಿಕನ್ ಮಸಾಲಕ್ಕೆ ನಾವು ಆ್ಯಡ್ ಮಾಡೋಕ್ಕಿದೆ. ನೋಡಿ, ಈ ಥರ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಳ್ಳಿ. ತುಂಬ ಇದನ್ನು ಹಾಕ್ಕೊಂಡ್ರೆ ಹುಳಿ ಅಂಶ ಜಾಸ್ತಿ ಆಗುತ್ತೆ, ಸ್ವಲ್ಪ ಹಾಕ್ಕೋಬೇಕು. ಒಂದು ಬಾಣಲೆ ತಗೊಳ್ಳಿ. ಬಾಣಲೆಗೆ 4 ರಿಂದ 5 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಈ ಚಿಕನ್ ಮಸಾಲಕ್ಕೆ. 2 ಚಕ್ಕೆ, 3 ಲವಂಗ, 1 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ ಇದ್ದರೆ ನೀವು ಹಾಕೋಬೋದು, ನಾನೆಲ್ಲಿ ಹಾಕಿಲ್ಲ. ದೊಡ್ಡ ಸೈಜಿನ ಸ್ಲೈಸ್ ಮಾಡ್ಕೊಂಡಿರುವ ಈರುಳ್ಳಿ, ಹಾಗೆಯೇ 5 ರಿಂದ 6 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡದೆ ಹಾಕ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಹಾಕ್ಕೊಂಡಿರೋದು. ಕಟ್ ಮಾಡಿದರೆ ಖಾರ ಜಾಸ್ತಿ ಬಿಡುತ್ತೆ. ಪೆಪ್ಪರ್ ಪೌಡರ್ ಆಲ್ರೆಡಿ ಖಾರ ಇರುತ್ತಲ್ವ, ಹಾಗಾಗಿ ಇದನ್ನು ಕಟ್ ಮಾಡದೆ ಹಾಕ್ಕೊಂಡಿದ್ದೀನಿ. ಕೆಂಪು ಬಣ್ಣಕ್ಕೆ ತಿರುಗೋದು ಬೇಡ ಈರುಳ್ಳಿ, ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು, ಬೇಯಬೇಕದು. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಹಸಿ ವಾಸನೆ ಎಲ್ಲ ಹೋಗುವಷ್ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ನೆನೆಸಿಟ್ಟ ಚಿಕನಲ್ಲಿ ನೀರಿನ ಅಂಶನ ಈಗ ಹಾಕೋಬೇಡಿ, ಅದು ಮತ್ತೆ ಹಾಕಿದ್ರೆ ಆಯಿತು. ಮೊದಲಿಗೆ ಚಿಕನನ್ನು ಮಾತ್ರ ಒಗ್ಗರಣೆಗೆ ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪು ಇದ್ದರೆ ನೀವು ಈರುಳ್ಳಿ ಜೊತೆ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ, ಚಿಕನನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನೀರಿನ ಅಂಶ ನಾನು ಮೊದಲೇ ಹೇಳಿದಾಗೆ ಈಗ ಹಾಕ್ಕೊಳ್ಳೋದಲ್ಲ, ನಂತರ ಅದನ್ನು ಹಾಕ್ಕೊಂಡ್ರೆ ಆಯಿತು. ಈಗ ಹಾಕಿರುವ ಚಿಕನನ್ನು ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಲ್ರೆಡಿ ನಾವು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀವಲ್ವ, ಈಗ ಸ್ವಲ್ಪ ಉಪ್ಪನ್ನು ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ರುಚಿ ನೋಡಿ ಹಾಕ್ಕೋಬೇಕು. ನಾನಿಲ್ಲಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಪುನಃ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ನಾನು ಆಲ್ರೆಡಿ ಹೇಳಿದಾಗೆ ಒಗ್ಗರಣೆಗೆ ಹಾಕ್ಕೊಂಡಿಲ್ಲ, ನನಗೆ ನೆನಪೋಯ್ತು, ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ನೀವು ಈರುಳ್ಳಿ ಬೇಯುತ್ತಲ್ವ, ಆ ಟೈಮಲ್ಲಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅದು. ಇದನ್ನು ಮುಚ್ಚಳ ಮುಚ್ಚಿ ಬೇಯೋಕ್ಕೆ ಬಿಡಬೇಕು. ಹೈ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಳಿ. ನೋಡಿ, ಈಗ ಇದು 1 ರೌಂಡು ಬೆಂದಿದೆ. ಇದು ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ ನೋಡಿ, ಬೇಯ್ತಾ ಇದೆ. ಕಂಪ್ಲೀಟಾಗಿ ಬೆಂದಿಲ್ಲ, ಒಂದು 75% ಇದೀಗ ಬೆಂದಿದೆ. ಈ ಟೈಮಲ್ಲಿ ನಾನು ಆಗಲೇ ತೋರಿಸಿದಲ್ವ, ಚಿಕನಲ್ಲಿ ನೀರಿನ ಅಂಶ ಬಿಟ್ಟಿತ್ತಲ್ವ, ಮೊಸರು ಎಲ್ಲ ಸೇರಿಸ್ಕೊಂಡಿರೋದು ಇದು. ಇದನ್ನು ಹಾಕ್ಕೋಬೇಕು. ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ನೀರದು ಮಿಕ್ಸ್ ಮಾಡ್ಕೊಳ್ಳಿ ಇದರ ಜೊತೆ ಚೆನ್ನಾಗಿ. ಇದರ ನಂತರ ಈಗ ನಾವು ಪುಡಿ ಮಾಡ್ಕೊಂಡಿರುವಂತಹ ಪೆಪ್ಪರ್ ಪೌಡರ್ ಇದೆಯಲ್ಲ, ಪೆಪ್ಪರ್ ಮತ್ತು ಜೀರಾ 2 ಸ್ಪೂನಷ್ಟು ಇದನ್ನು ಹಾಕ್ಕೋಬೇಕು. ನಾವು 1 kg ಚಿಕನ್ಗೆ ಎಷ್ಟು ಬೇಕೋ ಅಷ್ಟೇ ಪುಡಿಯನ್ನು ರೆಡಿ ಮಾಡ್ಕೊಂಡಿರುವಂಥದ್ದು, ಹಾಗಾಗಿ ಇದಕ್ಕೆ ಆ ಪುಡಿಯನ್ನು ಸೇರಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು
ಬೇಯೋಕ್ಕೆ ಬಿಡಬೇಕು. ಇದಕ್ಕೆ ನಾವು ಸ್ವಲ್ಪ ಈ ಮಸಾಲ ಗ್ರೇವಿ ಸ್ವಲ್ಪ ದಪ್ಪ ಬರಬೇಕಲ್ವ, ಅದಕ್ಕೋಸ್ಕರ ಒಂದು 10ರಿಂದ 12 ಗೋಡಂಬಿಯನ್ನು ನೀರಲ್ಲಿ ನೆನೆಸಿಟ್ಟು ನೈಸ್ ಪೇಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ನೈಸ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ಈ ಚಿಕನ್ಗೆ ಸೇರಿಸ್ಕೋಬೇಕು. ನಂತರ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಪುನಃ ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ತುಂಬ ನೀರು ಹಾಕೋಬೇಡಿ, ಮಸಾಲ ತುಂಬ ತೆಳುವಾಗಬಾರ್ದು. ಈ ಗೋಡಂಬಿ ಪೇಸ್ಟ್ ಹಾಕಿದ್ರೆ ನಿಮಗೆ ಟೇಸ್ಟ್ ಅಂತ ಹೇಳೋದೇ ಬೇಡ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಮತ್ತು ಮಸಾಲ ಕೂಡ ಸ್ವಲ್ಪ ದಪ್ಪ ಆಗುತ್ತೆ. ಹಾಗಾಗಿ ಇದನ್ನು ಸ್ಕಿಪ್ ಮಾಡಬೇಡಿ, ಹಾಕ್ಕೊಳ್ಳಿ. ನೋಡಿ, ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಗೋಡಂಬಿ ಪೇಸ್ಟನ್ನು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಳ ಮುಚ್ಚಿ ಬೇಯೋಕ್ಕೆ ಬಿಡಬೇಕು. ಈಗ ನೋಡಿ ಯಾವ ರೀತಿ ಮಸಾಲ ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ಪೇಸ್ಟ್ ನೀವು ಹಾಕಿದ ನಂತರ ಮಸಾಲದ ಹದ ನೀವು ನೋಡಿ ಸರಿ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ನಿಮಗೆ ದಪ್ಪ ಜಾಸ್ತಿ ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಆದರೆ ತುಂಬ ತೆಳು ಮಾತ್ರ ಮಾಡ್ಕೋಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ, ರುಚಿಯೆಲ್ಲ ಹೋಗುತ್ತೆ ಅದರದ್ದು. ಹಾಗಾಗಿ ಈಗ ನೋಡಿ, ಈ ಟೈಮಲ್ಲಿ ನಾವು ಆಗಲೇ ಕಟ್ ಮಾಡ್ಕೊಂಡಿರುವಂತಹ ಲೆಮನ್ ಪೀಸಸ್ ಇದೆಯಲ್ಲ, ಲಿಂಬೆ ಹಣ್ಣಿಂದು ಏನು ಪೀಸಸ್ ಇದೆ ಅದನ್ನು ಹಾಕ್ಕೋಬೇಕು. ನಿಮಗೆ ಲಿಂಬೆಹಣ್ಣಿನ ಪೀಸಸ್ ಹಾಕ್ಕೊಳ್ಳೋದು ಇಷ್ಟ ಆಗಲ್ಲ ಅಂತ ಇದ್ದರೆ, ಅದು ಬಾಯಿಗೆ ಸಿಗುತ್ತಂತ ಆ ಥರ ಏನಾದರೂ ಇದ್ದರೆ ಲಿಂಬೆಹಣ್ಣಿನ ರಸ ಒಂದು 3/4 ಸ್ಪೂನಷ್ಟು ಹಾಕ್ಕೊಳ್ಳಿ. ಅಂದರೆ ರಸ ನೀವು ಅದರ ಟೇಸ್ಟ್ಗೆ ಅನುಗುಣವಾಗಿ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಲಿಂಬೆಹಣ್ಣಿನ ಪೀಸಸ್ಸು ಹಾಗೆ ತುಂಬ ಜಾಸ್ತಿ ಹಾಕೋಬಾರ್ದು, ಒಂದು 2ರಿಂದ 3 ಸಣ್ಣ ಪೀಸಸ್ ಹಾಕ್ಕೊಂಡ್ರೆ ಸಾಕು. ಚಿಕನ್ ಕಂಪ್ಲೀಟಾಗಿ ಬೆಂದ ನಂತರ ಕೊನೆಯಲ್ಲಿ ಲಿಂಬೆಹಣ್ಣಿನ ಪೀಸಸ್ ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ರೆ ಆಯಿತು. ನಂತರ ಬೇಯಿಸೋಕ್ಕಿಲ್ಲ. ಸೂಪರಾಗಿ ಬರುತ್ತೆ ಈ ಮಸಾಲ ಅಂತೂ ಹೇಳೋದೇ ಬೇಡ, ಟೇಸ್ಟ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ತುಂಬ ಸುಲಭವಾದಂತಹ ಒಂದು ರೆಸಿಪಿ ಇದು. ಟೇಸ್ಟು ಹಾಗೆ ಗೋಡಂಬಿ ಪೇಸ್ಟ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಮಸಾಲ ಟೇಸ್ಟ್ ಕೊಡುತ್ತೆ. ಚಿಕನ್ನು ಹಾಗೆ ಜ್ಯೂಸಿಯಾಗಿ ಬರುತ್ತೆ. ಈ ಚಿಕನ್ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.